ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಈರುಳ್ಳಿ ಪರಾಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ ಕೂಡ, ಸಿಂಪಲ್ ಆಗೂ ಇರುತ್ತೆ, ಒಂಥರ ಡಿಫ್ರೆಂಟ್ ಆಗೂ ಇರುತ್ತೆ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದಕ್ಕೆ ನಾನು ಮೊದಲನೇದಾಗಿ ಫಸ್ಟ್ ಚಪಾತಿಗೆ ಡಫ್ನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಫಸ್ಟ್ ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕೊಂಡು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಡಫ್ನ ರೆಡಿ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಯಾಕಂದರೆ ಅದು ಗೊತ್ತಾಗಲ್ಲ. ಹಾಗಾಗಿ ಮತ್ತೆ ಇದು ಚಪಾತಿ ಹಿಟ್ಟಿನಷ್ಟು ಗಟ್ಟಿನೂ ಇರಬಾರ್ದು, ಮತ್ತು ಸ್ವಲ್ಪ ಜಾಸ್ತಿ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ಮತ್ತು ಸಾಫ್ಟ್ ಆಗಿರಬೇಕು. ಆಗಿದ್ದಾಗ ಪರಾಟ ಒಡೆಯಲ್ಲ, ಇಲ್ಲಾಂದರೆ ಪರಾಟ ಒಡೆದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನಾನು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮೆತ್ತಗೆ ಕಲಿಸ್ಕೊಂಡಿದ್ದೀನಿ. ನಾನು ಇದನ್ನ ಸೈಡ್ಗೆ ಇಟ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ನಾನು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಯಾವಾಗ ಅಷ್ಟು ಉಪ್ಪನ್ನ ಈರುಳ್ಳಿ ಜೊತೆ ಫಸ್ಟ್ ಹಾಕೊಳ್ಬಾರ್ದು, ಲಾಸ್ಟಲ್ಲಿ ಹಾಕೊಳ್ಬೇಕು. ಯಾಕಂದರೆ ನೀರು ತುಂಬ ಬಿಟ್ಬಿಡುತ್ತೆ ಈರುಳ್ಳಿ. ಹಾಗಾಗಿ ಉಪ್ಪನ್ನು ನಾನು ಲಾಸ್ಟಲ್ಲಿ ಹಾಕೊಳ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಹಸಿಮೆಣಸು ಕೂಡ ಹಾಕೊಳ್ಬೋದು, ಮಕ್ಕಳಿದ್ರೆ ಸ್ಕಿಪ್ ಮಾಡಬೇಕು, ಯಾಕೆಂದರೆ ಇದಾಗ್ಬಿಡುತ್ತೆ ಅಂತ ಹೇಳಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಡಿಫ್ರೆಂಟ್ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗಾಗಿ ಇದನ್ನೆಲ್ಲ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈರುಳ್ಳಿನ ಆದಷ್ಟು ತೆಳ್ಳಗೆ ಹೆಚ್ಕೊಳ್ಬೇಕು. ಹಾಗೆ ಆದಷ್ಟು ಕೈಯಲ್ಲೇ ಚೆನ್ನಾಗಿ ಗಿವ್ಚಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಉಪ್ಪು ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತು ವೇಟ್ ಮಾಡಬಾರ್ದು, ಅದನ್ನು ಫಟಾಫಟ್ ರೆಸಿಪಿನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ಕಡೆ ನಾನು ಚಪಾತಿ ಹಿಟ್ಟನ್ನು ಕೂಡ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಕರಿ ಆಗಿದೆ ಇದು. ಇದನ್ನು ನಾವು ಒಂದು ಚಪಾತಿ ಹಿಟ್ಟನ್ನ ಅದಕ್ಕೆ ತಗೊಂಡು 2 ರೀತಿಯಲ್ಲಿ ಮಾಡ್ಬೋದು. ಒಂದು ಫಿಲ್ ಮಾಡಿ ಕೂಡ ನಾನು 2 ರೀತಿಯಲ್ಲಿ ಮಾಡ್ತೀನಿ. ಅಂದರೆ 2 ಚಪಾತಿನ ಫಸ್ಟ್ ಲಟ್ಸ್ಕೊಳ್ತಾ ಇದ್ದೀನಿ. ಈ ಥರ ಒಂದೇ ಸೈಜ್ನಲ್ಲಿ 2 ನಾನು ಲಟ್ಸ್ಕೊಳ್ತೀನಿ ಫಸ್ಟು. ನೋಡಿ, ಇದನ್ನ ಈಗ ಲಟ್ಸ್ಕೊಟ್ಕೊಳ್ತೀನಿ. ಈ ಥರನೇ ಇನ್ನೊಂದು ಕೂಡ ನಾನು ಲಟ್ಸ್ಕೊಳ್ತಾ ಇದ್ದೀನಿ. ನೋಡಿ, ಪಕ್ಕದಲ್ಲಿ ಇನ್ನೊಂದು ಕೂಡ ಲಟ್ಸಿಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪನೇ ಫಿಲ್ಲಿಂಗ್ಸ್ನ ಹಾಕ್ಕೊಳ್ಬೇಕು. ಜಾಸ್ತಿ ಫಿಲ್ಲಿಂಗ್ಸ್ ಹಾಕ್ಕೊಂಡ್ರೆ ಲಟ್ಸ್ಕೊಳ್ಬೇಕಾದ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ದೂರದಲ್ಲಿ ಫಿಲ್ಲಿಂಗ್ಸ್ನ ಈ ಥರ ಹಾಕ್ಕೊಳ್ಬೇಕು. ಹಾಕಿ ಇನ್ನೊಂದು ಚಪಾತಿ ಇರುತ್ತಲ್ಲ, ಅದರ ಮೇಲ್ಗಡೆ ಕವರ್ ಮಾಡ್ಕೊಳ್ಬೇಕು ನೀಟಾಗಿ. ಇದನ್ನ ನೀಟಾಗಿ ಕವರ್ ಮಾಡ್ಕೊಳ್ಬೇಕು. ಕವರ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನಿಧಾನಕ್ಕೆ ಲಟ್ಸ್ಕೊಳ್ಬೇಕು. ನೋಡಿ, ಇದನ್ನ ನಾನೀಗ ತವ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಮೊದಲೇನೆ. ತವದ ಮೇಲೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ಇದನ್ನು ತಿರುಗಿ ಹಾಕ್ಕೊಳ್ಬೇಕು. 1-2 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಹಾಗಾಗಿ ಇದನ್ನ ಈಗ ನಾನು ನೆಕ್ಸ್ಟ್ ಸೈಡ್ನ ತಿರುಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕ್ಕೊಳ್ಬೋದು, ಅಥವಾ ಬಟರ್ ಆದರೆ ಬಟರ್ ಕೂಡ ಹಾಕ್ಕೊಂಡು ನೀವು ಇದಕ್ಕೆ ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ಬೋದು. ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಈಗ ಇನ್ನೊಂದು ಹಿಂದೆಗಡೆ ಭಾಗನ ಮತ್ತೆ ತಿರುಗಿ ಹಾಕ್ಕೊಳ್ತೀನಿ. ಇದಕ್ಕೆ ಈಗ ಮತ್ತೆ ನಾನು ಆಯಿಲ್ನ
ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದ ನಂತರ ಇದೀಗ ಮತ್ತೊಂದ್ಸಲ ಈ ಕಡೆನೂ ಕೂಡ ನಾನು ತಿರುವಿ ಹಾಕೊಂಡು ಚೆನ್ನಾಗಿ ಎಲ್ಲಾ ಸೈಡನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನ. ಇದೀಗ ಬೆಂದಿದೆ. ಈಗ ಆನಿಯನ್ ಪರಾಠ ರೆಡಿ ಆಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.